ಇದೇ ಮೊದಲ ಬಾರಿಗೆ ದಾಖಲೆಯ ಪ್ರಮಾಣದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯನ್ನ ಕಂಡಿದ್ದು ಗ್ರಾಹಕರಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತ ಹೇಳಬಹುದು. ಯುದ್ಧದ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಯಾವತ್ತೂ ಕೂಡ ಚಿನ್ನದ ಬೆಲೆ ಏರಿಕೆ ಆಗ್ತಿತ್ತೆ ವಿನಃ ಇಳಿಕೆ ಆಗ್ತಿರಲಿಲ್ಲ. ಆದರೆ ಕ್ರಮೇಣ ನೀವು ಕಳೆದ ಒಂದು 4-5 ದಿನಗಳಿಂದ ಗಮನಿಸ್ತಾ ಇದ್ರೆ ಚಿನ್ನದ ಬೆಲೆಯಲ್ಲಿ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇಳಿಕೆಯತ್ತ ಸಾಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯ ದರ. ಕಳೆದೊಂದು ವಾರದಿಂದ ಇಳಿಕೆಯತ್ತ ಚಿನ್ನ ಮತ್ತು ಬೆಳ್ಳಿಯ ದರವನ್ನು ಕಾಣಬಹುದಾಗಿದೆ. ಅದನ್ನ ರೆಗ್ಯುಲರ್ ಮಾನಿಟರ್ ಮಾಡೋರು, ಹೂಡಿಕೆಯತ್ತ ಗಮನ ಕೊಡೋರು ಇದನ್ನ ಗಮನಿಸಿರ್ತಾರೆ. ಇಂದು 24 ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಬೆಲೆ 1032 ರೂಪಾಯಿ ಇಳಿಕೆ ಕಂಡಿರುವುದು. 22 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 945 ರೂಪಾಯಿ ಇಳಿಕೆಯನ್ನು ಕಂಡಿದೆ. ಬೆಳ್ಳಿ 1 ಕೆಜಿಗೆ ಬರೋಬ್ಬರಿ 15,000 ರೂಪಾಯಿ ಇಳಿಕೆಯನ್ನು ಕಂಡಿದೆ. ಸೊ ಈ ಮೂಲಕವಾಗಿ ನೀವೇನಾದರೂ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅನ್ನುವಂತಹ ಇಂಗಿತವನ್ನು ಇಟ್ಕೊಂಡು ದುಬಾರಿ ಆಗೋಯ್ತು ಇನ್ನು ಸಾಧ್ಯ ಇಲ್ಲ ಅಂತ ಅಂದುಕೊಂಡಿದ್ದವರು ಇದು ಸರಿಯಾದ ಸಮಯ ಅನ್ನುವಂತಹ ಅಭಿಪ್ರಾಯವನ್ನು ತಜ್ಞರುಗಳು ಕೊಡ್ತಾ ಇದ್ದಾರೆ. ಇರಾನ್ ಇಸ್ರೇಲ್ನಲ್ಲಿ ಆಗ್ತಾ ಇರುವಂತಹ ಯುದ್ಧದ ಬೆನ್ನಲ್ಲೇ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರೀ ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಈ ರೀತಿಯ ದಾಖಲೆ ಮಟ್ಟಿಗೆ ಇಳಿಕೆ ಕಂಡಿರೋದು ಇದೇ ಪ್ರಥಮ ಬಾರಿ ಅಂತ ಕೂಡ ತಜ್ಞರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ತನ್ನ ನಷ್ಟವನ್ನು ಹೆಚ್ಚಿಸಿಕೊಂಡಿದೆ. ಅದರ ಪರಿಣಾಮವಾಗಿ ಚಿನ್ನದ ಮೇಲಿನ ರೇಟ್ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಇದೆ. 1 ಗ್ರಾಮ್ಗೆ 1032 ರೂಪಾಯಿ 24 ಕ್ಯಾರೆಟ್ ಚಿನ್ನ. 22 ಕ್ಯಾರೆಟ್ ಚಿನ್ನ ಏನಿದೆ ಅದು ಗ್ರಾಮ್ಗೆ 945 ರೂಪಾಯಿ ಇಳಿಕೆ ಕಂಡಿರೋದನ್ನ ಗಮನಿಸಬಹುದಾಗಿದೆ. ಇನ್ನು ಬೆಳ್ಳಿ ಕೂಡ ಏರಿಕೆ ಆಗ್ತಾ ಇತ್ತು. ಬೆಳ್ಳಿ ಇನ್ನು ಇಳಿಯೋದೇ ಇಲ್ವೇನೋ ಅನ್ನುವಂತಹ ಪರಿಸ್ಥಿತಿ ಕೂಡ ಇತ್ತು ಚಿನ್ನದ ರೀತಿಯಲ್ಲೇ. ಆದರೆ ಅದು ಕೂಡ ಇಳಿಕೆ ಕಂಡಿರೋದನ್ನ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಮೊದಲನೇದಾಗಿ ಯಾವಾಗೇ ಯುದ್ಧ ಆದರೆ ಸೇಫ್ ಅಸೆಟ್ಸ್ ಆದ ಗೋಲ್ಡ್ ಮತ್ತು ಸಿಲ್ವರ್ಗೆ ಖಂಡಿತ ಬೇಡಿಕೆ ಜಾಸ್ತಿ ಬರುತ್ತೆ. ಹಾಗೂ ಯುದ್ಧದ ಸಮಯದಲ್ಲಿ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆಯನ್ನೇ ನಾವು ಯಾವಾಗಲೂ ಕಾಣಬೇಕು. ಆದರೆ ಪ್ರಪ್ರಥಮ ಬಾರಿಗೆ ಇವಾಗ ಏನಾಗ್ತಾ ಇದೆ ಅಂದರೆ ಡಾಲರ್ ಬೆಲೆಗಳಲ್ಲಿ ಇಡೀ ವಿಶ್ವದಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರದಲ್ಲೂ ಕೂಡ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಯಾವಾಗ ಡಾಲರಿನ ಮೌಲ್ಯ ಇಡೀ ವಿಶ್ವದಲ್ಲೇ ಈ ಯುದ್ಧದಿಂದ ಏರಿಕೆ ಆಗ್ತಾ ಇದೆ ಹಾಗೂ ಯಾವಾಗ ಬಡ್ಡಿ ದರಗಳು ಕೂಡ ಏರಿಕೆ ಆಗುತ್ತೆ, ಇದಕ್ಕೆ ನಾವು ಇಂಟ್ರೆಸ್ಟ್ ಈಲ್ಡ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಈಲ್ಡ್ ಏರಿಕೆ ಹಾಗೂ ಡಾಲರಿನ ಮೌಲ್ಯ ಎಲ್ಲ ಕರೆನ್ಸಿ ಎದುರು ಏರಿಕೆ ಆಗ್ತಿರೋದ್ರಿಂದ ಈ ಥರ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಮುಂಚೆ ಏನು ಕಳೆದ ವರ್ಷದಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನು ತಾವು ಕಂಡಿದ್ರಿ, ಆ ಸಮಯದಲ್ಲಿ ಏನಾಗ್ತಿತ್ತು ಅಂದರೆ ಅನೇಕ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ರು. ಈಗ ಯುದ್ಧದ ಸಮಯದಲ್ಲಿ ಅವ್ರಿಗೆ ವಾರ್ ಎಕ್ಸ್ಪೆಂಡಿಚರ್ಸ್ಗಾಗಿರ್ಬೋದು ಹಾಗೂ ಎಕನಾಮಿಕ್ ಕ್ರೈಸಿಸನ್ನು ಸರಿತೂಗಿಸೋಕ್ಕೋಸ್ಕರನೂ ಕೂಡ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಇವಾಗ ಚಿನ್ನವನ್ನು ಬೆಳ್ಳಿಯನ್ನು ಮಾರ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಇಂತಹ ವಾರ್ ಸಮಯದಲ್ಲಿ ಖಂಡಿತ ಫಂಡ್ಸ್ ಬೇಕಾಗುತ್ತೆ. ಹಾಗಾಗಿ ಈ ಥರ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಬೆಳ್ಳಿ ಹತ್ತತ್ರ 4,20,000 ರೂಪಾಯಿ ಪ್ರತಿ ಕೆಜಿಗೆ ಏನು ಹೋಗಿತ್ತು, ಇವಾಗ ಲೇಟೆಸ್ಟ್ ರೇಟನ್ನು ನೋಡೋದಾದರೆ 2,20,000 ರೂಪಾಯಿ ಪ್ರತಿ ಕೆಜಿಗೆ ಬಂದಿದೆ. ಅಂದರೆ ಹತ್ತತ್ರ ಕೆಜಿಗೆ 2 ಲಕ್ಷ ರೂಪಾಯಿ ಬೆಳ್ಳಿಯಲ್ಲಿ ಹೈಯೆಸ್ಟ್ ಲೆವೆಲ್ಸಿಂದ ಇಳಿಕೆಯನ್ನು ನಾವು ಕಂಡಿದ್ದರೆ, ಚಿನ್ನದ ರೇಟನ್ನು ತಾವು ನೋಡೋದಾದರೆ 24 ಕ್ಯಾರೆಟ್ ಚಿನ್ನ ಏನು 10 ಗ್ರಾಮ್ಗೆ ಹತ್ತತ್ರ 1,80,000ವರೆಗೂ ಹೋಗಿತ್ತು, ಇವಾಗ ಅದು 1,40,000 ರೂಪಾಯಿಗೂ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಅಂದರೆ ಗ್ರಾಮ್ಗೆ ಹತ್ತತ್ರ 4,000 ರೂಪಾಯಿ ನಾವು ಇಳಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ 22 ಕ್ಯಾರೆಟ್ ಆಭರಣ ಚಿನ್ನವನ್ನು ನೋಡೋದಾದರೆ ಅದು ಪ್ರತಿ ಗ್ರಾಮ್ಗೆ ಇವಾಗ 12,800 12,850 ಹತ್ತತ್ರ ಟ್ರೇಡ್ ಆಗ್ತಾ ಇದೆ. ಹಾಗೂ ಮುಖ್ಯವಾಗಿ ಟ್ರಂಪ್ ಏನು 48ಗಳ ಕಾಲ ಒಳಗಡೆ ಇರಾನ್ ಏನಾನ ಈ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಓಪನ್ ಮಾಡಲಿಲ್ಲ ಅಂದರೆ ಅವರು ಪ್ರತಿಯಾದಂತಹ ದಾಳಿಯನ್ನು ನಮ್ಮಿಂದ ಇನ್ನೂ ಹೆಚ್ಚಿಗೆ ನಾವು ಮಾಡ್ತೀವಿ. ಹಾಗೂ ಎಸ್ಪೆಷಲಿ ಅವರ ಇನ್ಫ್ರಾಸ್ಟ್ರಕ್ಚರ್, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಸ್ಗಳಾಗಿರ್ಬೋದು, ಆಯಿಲ್ ಮೇಲೆ ನಾವು ಅವರಲ್ಲಿರುವಂತಹ ಆಯಿಲ್ ಫೀಲ್ಡ್ಸ್ಗಳ ಮೇಲೆ ದಾಳಿ ಮಾಡ್ತೀವಿ ಅಂತಿರ್ಬೋದು. ಈ ಥರ ಏನೇ ಧಮಕಿ ಟ್ರಂಪ್ ಕೊಟ್ಟರೂ ಕೂಡ ಇರಾನ್ ಇದಕ್ಕೆ ಯಾವುದೇ ಕೇರ್ ಮಾಡ್ದೇನೆ ಅವರು ಅವರ ಅಟ್ಯಾಕನ್ನು ಇಸ್ರೇಲ್ ಮೇಲೆ ಮುಂದುವರಿಸಿದ್ದಾರೆ, ಗಲ್ಫ್ ರಾಷ್ಟ್ರಗಳ ಮೇಲೆ ಮುಂದುವರಿಸಿದ್ದಾರೆ. ಹಾಗಾಗಿ ಈ ಯುದ್ಧದ ಭೀತಿ ಜಾಸ್ತಿ ಆಗ್ತಿರೋದ್ರಿಂದ, ಜೊತೆಗೆ ಡಾಲರ್ ಇಡೀ ವಿಶ್ವದಲ್ಲಿ ಎಲ್ಲ ಕರೆನ್ಸಿ ಎದುರು ಏರಿಕೆ
ಕಾಣ್ತಿರೋದ್ರಿಂದ ಮತ್ತೆ ಬಡ್ಡಿ ದರಗಳು ಎಸ್ಪೆಷಲಿ ಇಂಟ್ರೆಸ್ಟ್ ರೇಟ್ ಅಥವಾ ಈಲ್ಡ್ಸ್ಗಳು ಖಂಡಿತ ಜಾಸ್ತಿ ಆಗ್ತಿರೋದ್ರಿಂದ ಈ ಥರ ಭಾರಿ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಕುಸಿತವನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ರೂಪಾಯಿನ ಮೌಲ್ಯವನ್ನು ಕೂಡ ತಾವು ನೋಡೋದಾದರೆ ಸಾರ್ವಕಾಲಿಕ ದಾಖಲೆಯ ಕುಸಿತವನ್ನು ರೂಪಾಯಿನ ಮೌಲ್ಯ ಡಾಲರ್ ಎದುರು ಕಾಣ್ತಾ ಇದೆ. ಇವಾಗ ಪ್ರತಿ ಡಾಲರ್ಗೆ ಹತ್ತತ್ರ 94 ರೂಪಾಯಿವರೆಗೂ ಕೂಡ ಬಂದಿದೆ. ಹಾಗೂ ಕೇವಲ ಮಾರ್ಚ್ ಒಂದೇ ಒಂದು ತಿಂಗಳಲ್ಲಿ ಹತ್ತತ್ರ 2.5 ರೂಪಾಯಿಯಿಂದ 3 ರೂಪಾಯಿ ರೂಪಾಯಿನ ಮೌಲ್ಯ ಡಾಲರ್ ಎದುರು ಕುಸಿತವನ್ನು ಕಾಣ್ತಾ ಇದೆ. ಇದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಿಲ್ಲ. ಪವಿತ್ರ, ಸಾಮಾನ್ಯವಾಗಿ ಯುದ್ಧದ ಸನ್ನಿವೇಶದಲ್ಲಿ ಸುರಕ್ಷಿತ ಹೂಡಿಕೆ ಅಂತ ಭಾವಿಸುವಂತಹ ಚಿನ್ನದ ಬೆಲೆ ಏರಿಕೆ ಕಾಣುವುದನ್ನು ನಾವು ಗಮನಿಸಿದ್ದೀವಿ. ಆದರೆ ಇದು ರಿವರ್ಸ್ ಸೈಡ್ ಕಡಿಮೆ ಆಗ್ತಾ ಇದೆ. ಇದನ್ನು ಆರ್ಥಿಕ ತಜ್ಞರು ಯಾವ ರೀತಿಯಾಗಿ ಅಂದಾಜಿಸ್ತಾ ಇದ್ದಾರೆ? ಮುಂದಿನ ದಿನಗಳಲ್ಲಿ ಇನ್ನೂ ಕಮ್ಮಿ ಆಗಬಹುದಾ? ಆ ರೀತಿಯ ನಿರೀಕ್ಷೆ ಇಟ್ಕೊಳ್ಬಹುದಾ? ದಿವ್ಯಾ, ನೀವು ಹೇಳಿದಂಗೆ 1980ರ ದಶಕದಿಂದಲೂ ಕೂಡ ಈ ರೀತಿ ಯುದ್ಧಗಳು ಸಂಭವಿಸಿದಾಗ ಜಾಗತಿಕ ಮಟ್ಟದಲ್ಲಿ ಚಿನ್ನದ ದರ ನಾಗಾಲೋಟದಲ್ಲಿ ಹೋಗ್ತಾ ಇತ್ತು, ಗಗನಮುಖಿ ಆಗ್ತಾ ಇತ್ತು ಚಿನ್ನ. ಅದು ಇತ್ತೀಚೆಗೆ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಕೂಡ ಗಮನಿಸಿದ್ವಿ, ಆವಾಗ್ಲೂ ಕೂಡ ದರ ಏರಿಕೆಯಾಗಿತ್ತು. ಬಟ್ ಈಗ 40 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯುದ್ಧದ ಸಂದರ್ಭದಲ್ಲಿ ಈ ಪರಿಣಾಮವಾಗಿ ದರ ಇಳಿಕೆ ಆಗ್ತಾ ಇರುವಂತದ್ದು. ಅದಕ್ಕೆ ನಾನಾ ಕಾರಣಗಳನ್ನ ಆರ್ಥಿಕ ತಜ್ಞರು ಕೊಡ್ತಾ ಇದ್ದಾರೆ. ಅದು ಡಾಲರ್ ಬಲಗೊಳ್ತಾ ಇರುವಂತದ್ದಾಗಿರ್ಬೋದು, ಜೊತೆಗೆ ಸೆಂಟ್ರಲ್ ಬ್ಯಾಂಕ್ ಅವರು ಖರೀದಿಯನ್ನ ಕಡಿಮೆ ಮಾಡ್ತಾ ಇರುವಂತದ್ದು, ಬಡ್ಡಿ ದರಗಳು ಯಥಾಸ್ಥಿತಿ ಜೊತೆಗೆ ಏರಿಕೆ ಆಗಿರುವಂತದ್ದು, ಇವೆಲ್ಲವನ್ನ ಕಾರಣವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ದೇಶೀಯವಾಗಿ ಚಿನ್ನದ ಮಾರುಕಟ್ಟೆ ಏನಿದೆ ಅದು ಕುಸಿತ ಕಂಡಿರುವಂತದ್ದು. ಅಂದ್ರೆ ಹಿಗ್ಗಾಮುಖ ದರ ಏರಿಕೆ ಕಂಡಾಗ ಜನ ಅದನ್ನ ಖರೀದಿ ಮಾಡುವತ್ತ ಆಸಕ್ತಿಯನ್ನ ಕಡಿಮೆ ತೋರಿಸ್ತಾ ಇರೋದ್ರಿಂದ ಈ ಯುದ್ಧದ ಸಂದರ್ಭದಲ್ಲಿ ದರ ಕಳೆದ ಒಂದು 20 ದಿನಗಳ ಡೇಟಾವನ್ನ ಗಮನಿಸ್ತಾ ಹೋದ್ರೆ 25,000ದಷ್ಟು 10 ಗ್ರಾಮ್ಗೆ ಇಳಿಕೆ ಕಂಡಿದೆ. ಇನ್ನು ಬೆಳ್ಳಿಯನ್ನ ಓವರ್ ಆಲ್ ದರವನ್ನ ನೋಡ್ತಾ ಹೋದ್ರೆ 2026ರಲ್ಲಿ ಎಲ್ರಿಗೂ ಗಾಬರಿ ಹುಟ್ಟಿಸಿತ್ತು ದರ. ಆಲ್ಮೋಸ್ಟ್ ಹೈಯೆಸ್ಟ್ ಪೀಕ್ ಅಂದ್ರೆ 4 ಲಕ್ಷದವರೆಗೂ ಕೂಡ ಬೆಳ್ಳಿ ದರ ಹೋಗಿತ್ತು. 4,20,000 ಆಗಿತ್ತು. ಬಟ್ ಈಗ 2,20,000ಕ್ಕೆ ಇಳಿಕೆ ಕಂಡಿದೆ. ಅಂದ್ರೆ ಬರೋಬ್ಬರಿ 2 ಲಕ್ಷದಷ್ಟು ಪ್ರತಿ ಕೆಜಿಗೆ ಇಳಿಕೆ ಕಂಡಿದೆ. ಸೊ ಒಟ್ಟಾರೆಯಾಗಿ ಯುದ್ಧದ ಪರಿಣಾಮಗಳು ದಿನದಿಂದ ದಿನಕ್ಕೆ ಒಂದೊಂದು ಹಂತದಲ್ಲಿ ಕಾಣಿಸುತ್ತವೆ. ಸೊ ತಜ್ಞರ ಪ್ರಕಾರ ಇನ್ನೂ ಕೂಡ ಇಳಿಕೆ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನೇ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬೆಳ್ಳಿ ಬಹುಶಃ 1.5 ಲಕ್ಷದ ಸನಿಹಕ್ಕೆ ಬರ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಚಿನ್ನದ ದರ ಕೂಡ ಇನ್ನೂ ಕುಸಿತ ಕಾಣಬಹುದು ಅನ್ನುವಂತಹ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಬಂಗಾರವನ್ನ ಕೊಂಡ್ಕೊಳ್ಳೋರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಬಟ್ ಇನ್ನೂ ಕೂಡ ದರ ಇಳಿಕೆ ಆಗುವಂತಹ ಸಾಧ್ಯತೆನ ಅಂದಾಜು ಮಾಡ್ತಾ ಇದ್ದಾರೆ. ಬಟ್ ಯಾವ ರೀತಿ ಆಗುತ್ತೆ ಇದು ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಯಾಕೆ ಕಡಿಮೆ ಆಗಿದೆ ಅನ್ನೋದರ ಬಗ್ಗೆ ಆರ್ಥಿಕ ತಜ್ಞರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋ ಪ್ರಕಾರವಾಗಿ ಒಂದು ಡಾಲರ್ನಲ್ಲಿ ಬಲಗೊಳ್ತಾ ಇರೋದು ಮತ್ತು ಬಡ್ಡಿ ದರ ಏರಿಕೆ ಕಾಣ್ತಾ ಇರೋದು, ಇದರ ಜೊತೆಗೆ ಈ ಹೂಡಿಕೆದಾರರು ಕೂಡ ತಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿಕೊಂಡಿದ್ದಾರೆ ಚಿನ್ನ ಬೆಳ್ಳಿ ಇನ್ವೆಸ್ಟ್ಮೆಂಟ್ ಮೇಲಿಂದ.